ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭಾರತೀಯ ಚಿತ್ರರಂಗದಲ್ಲಿಯೇ ಇತಿಹಾಸದಲ್ಲಿಯೇ ವಿಶ್ವಾದ್ಯಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಟಾಪ್ 10 ಮೂವಿಗಳ ಬಗ್ಗೆ ತಿಳಿಯೋಣ. ಟಾಪ್ 10. ಬಜರಂಗಿ ಭಾಯಿಜಾನ್ 2015ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಲ್ಮಾನ್ ಖಾನ್ ಮತ್ತು ಹರ್ಷಲಿ ಮಾರ್ಥೂರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾರತದಿಂದ ಪಾಕಿಸ್ತಾನಕ್ಕೆ ದಾರಿ ತಪ್ಪಿದ ಪುಟ್ಟ ಹುಡುಗಿಯ ಮನಗೆದ್ದ ಕಥೆಯಾಗಿದೆ. ಎಲ್ಲರ ಮೆಚ್ಚುಗೆ ಗಳಿಸಿ ವಿಶ್ವಾದ್ಯಂತ 910 ಕೋಟಿ ಕಲೆಕ್ಷನ್ ಮಾಡಿತ್ತು. ಟಾಪ್ 9. 2023ರಲ್ಲಿ ಬಿಡುಗಡೆಯಾದ ಈ ಚಿತ್ರ ರಣಬೀರ್ ಕಪೂರ್ ಅವರ ವಿಭಿನ್ನ ಅಭಿನಯದಿಂದ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆಕ್ಷನ್, ಭಾವನೆ ಮತ್ತು ಕುಟುಂಬದ ಸಂಬಂಧಗಳ ಕಥೆಯಾಗಿದ್ದು, ಈ ಸಿನಿಮಾ ವಿಶ್ವಾದ್ಯಂತ ಸುಮಾರು 915 ಕೋಟಿ ಕಲೆಕ್ಷನ್ ಗಳಿಸಿತ್ತು. ಟಾಪ್ 8. ಪಠಾಣ್ 4 ವರ್ಷಗಳ ನಂತರ ಶಾರುಖ್ ಖಾನ್ ಅವರು ಭರ್ಜರಿ ಕಂಬ್ಯಾಕ್ ಮೂಲಕ ಪಠಾಣ್ ಬಿಡುಗಡೆಯಾಗಿತ್ತು. ಭರ್ಜರಿ ಆಕ್ಷನ್ ಹಾಗೂ ಸಂಗೀತದಿಂದ ಈ ಸಿನಿಮಾ ದೊಡ್ಡ ಯಶಸ್ಸು ಕಂಡಿತ್ತು. ವಿಶ್ವಾದ್ಯಂತ ಸುಮಾರು 1050 ಕೋಟಿ ಕಲೆಕ್ಷನ್ ಮಾಡಿತ್ತು. ಟಾಪ್ 7. ಕಲ್ಕಿ ಪ್ರಭಾಸ್, ದೀಪಿಕಾ ಪಡುಕೋಣೆ ಅವರು ಅಮಿತಾಬ್ ಬಚ್ಚನ್ ಮತ್ತು ಕಮಲ್ ಹಾಸನ್ ಅಭಿನಯದ ಈ ಸೈನ್ಸ್ ಫಿಕ್ಷನ್ ಸಿನಿಮಾ ಭಾರತದ ಸಿನಿಮಾದಲ್ಲಿಯೇ ಒಟ್ಟದ ತಾಂತ್ರಿಕ ಗುಣಮಟ್ಟವನ್ನು ತೋರಿಸಿತ್ತು. ಈ ಸಿನಿಮಾ ವಿಶ್ವಾದ್ಯಂತ ಸುಮಾರು 1050 ಕೋಟಿ ಗಳಿಕೆಯನ್ನು ಗಳಿಸಿತ್ತು. ಟಾಪ್ 6. ಜವಾನ್ ಶಾರುಖ್ ಖಾನ್ ಮತ್ತು ಮತ್ತೊಬ್ಬ ಬಾಕ್ಸ್ ಬಾಸ್ಟರ್ ಸಿನಿಮಾವನ್ನು ಜವಾನ್ ಆಕ್ಷನ್, ಸಾಮಾಜಿಕ ಸಂದೇಶ ಮತ್ತು ಭರ್ಜರಿ ಎಂಟರ್ಟೈನ್ಮೆಂಟ್ನಿಂದ ಈ ಸಿನಿಮಾ ಪ್ರೇಕ್ಷಕರನ್ನು ಸೆಳೆದಿತ್ತು. ವಿಶ್ವಾದ್ಯಂತ ಸುಮಾರು 1160 ಕೋಟಿ ಕಲೆಕ್ಷನ್ ಮಾಡಿತ್ತು. ಟಾಪ್ 5ನಲ್ಲಿ ನಮ್ಮ ಕನ್ನಡದ ಚಿತ್ರ KGF ಪಾರ್ಟ್ 2. ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯದ ಮತ್ತು ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ವಿಶ್ವಾದ್ಯಂತ ಸುದ್ದಿ ಮಾಡಿತ್ತು. ಈ ಸಿನಿಮಾ ಸುಮಾರು 1200 ಕೋಟಿ ಗಳಿಕೆ ಗಳಿಸುವ ಮೂಲಕ ಕರ್ನಾಟಕವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿತ್ತು. ಟಾಪ್ 4. RRR. SS ರಾಜಮೌಳಿ ನಿರ್ದೇಶನದ ಈ ಚಿತ್ರದಲ್ಲಿ ಜೂನಿಯರ್ NTR ಮತ್ತು ರಾಮ್ ಚರಣ್ ಮುಖ್ಯ ಪಾತ್ರವನ್ನು ನಟಿಸಿದ್ದರು. ನಾಟು ಸಾಂಗಿಗೆ ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಈ ಸಿನಿಮಾ ವಿಶ್ವಾದ್ಯಂತ ಸುಮಾರು 1230 ಕೋಟಿ ಕಲೆಕ್ಷನ್ ಮಾಡಿತ್ತು. ಟಾಪ್ 3. ಪುಷ್ಪ 2 ದ ರೂಲ್. ಅಲ್ಲು ಅರ್ಜುನ್ ಅಭಿನಯದ ಈ ಸಿನಿಮಾ ಬಿಡುಗಡೆಯಾದ ಕೂಡಲೇ ಹಲವಾರು ದಾಖಲೆಗಳನ್ನು ಮುರಿಯುತ್ತಾ ಭಾರತಕ್ಕೆ ಸೇರಿದ ಅನೇಕ ದೇಶದಲ್ಲಿ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಸುಮಾರು 1500 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಟಾಪ್ 2. ಬಾಹುಬಲಿ 2 ದ ಕನ್ಕ್ಲೂಷನ್. ಭಾರತೀಯ ಚಿತ್ರರಂಗದ ಇತಿಹಾಸವನ್ನೇ ಬದಲಾಯಿಸಿದ ಸಿನಿಮಾ. ಪ್ರಭಾಸ್ ಅಭಿನಯ ಮತ್ತು ರಾಜಮೌಳಿ ಅವರ ಅದ್ಭುತ ನಿರ್ದೇಶನದಿಂದ ಈ ಸಿನಿಮಾ ವಿಶ್ವಾದ್ಯಂತ ಸುಮಾರು 1810 ಕೋಟಿ ಗಳಿಸಿತ್ತು. ಹಲವಾರು ವರ್ಷಗಳ ಕಾಲ ಭಾರತದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿತ್ತು. 2016ರಲ್ಲಿ ಬಿಡುಗಡೆಯಾದ ಆಮಿರ್ ಖಾನ್ ಅಭಿನಯದ ದಂಗಲ್ ಸಿನಿಮಾ ಭಾರತೀಯ ಚಿತ್ರರಂಗದ ಹೆಮ್ಮೆಯಾಗಿದೆ. ವಿಶೇಷವಾಗಿ ಚೀನಾದಲ್ಲಿಯೂ ಭಾರೀ ಯಶಸ್ಸು ಕಂಡ ಈ ಸಿನಿಮಾ ವಿಶ್ವಾದ್ಯಂತ ಸುಮಾರು 2000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಭಾರತದಲ್ಲಿಯೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿದೆ. ಇಂದಿಗೂ ದಾಖಲೆಯನ್ನು ಇದೇ ಹೊಂದಿದೆ. ಹಾಗಾದರೆ ಸ್ನೇಹಿತರೆ, ಈ ಟಾಪ್ 10 ಮೂವಿಗಳಲ್ಲಿ ನಿಮಗೆ ಯಾವ ಸಿನಿಮಾ ಹೆಚ್ಚು ಇಷ್ಟ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಸಿನಿಮಾ ಅಪ್ಡೇಟ್ಗಾಗಿ, ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.